ವೈದಿಕ ಯುಗದಲ್ಲಿ ಆರ್ಯರ ರಾಜಕೀಯ ಸ್ಥಿತಿ ಯಾವ ರೀತಿ ಇತ್ತು ಅಂತ ತಿಳ್ಕೊಳ್ಳೋಣ. ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರು ಮತ್ತು ಲೈಕ್ ಮಾಡಿ, ಸೊ ದಟ್ ನಿಮಗೆ ನಾನು ಒಳ್ಳೊಳ್ಳೆ ವಿಡಿಯೋಗಳನ್ನು ರಿಲೀಸ್ ಮಾಡ್ತಾ ಇರ್ತೀನಿ. ಆರಂಭದಲ್ಲಿ ಆರ್ಯರ ಪ್ರತಿಯೊಂದು ಬುಡಕಟ್ಟುಗಳಿಗೆ ಒಬ್ಬೊಬ್ಬ ರಾಜನಿರುತ್ತಿದ್ದ. ಆದರೆ ಆ ರಾಜನಿಗೆ ಎಲ್ಲ ಅಧಿಕಾರಗಳನ್ನು ಕೊಟ್ಟಿರಲಿಲ್ಲ. ಸಭಾ, ಸಮಿತಿ, ವಿಧಾತ ಮತ್ತು ಗಣ ಇವು ಆರ್ಯರ ಸಂಸ್ಥೆಗಳಾಗಿದ್ದವು. ಇದರಲ್ಲಿ ವಿಧಾತ ಸಂಸ್ಥೆ ಅತ್ಯಂತ ಹಳೆಯದು. ಈ ಸಂಸ್ಥೆಗಳು ಸೈನಿಕ ಮತ್ತು ಧಾರ್ಮಿಕ ಕಾರ್ಯಗಳನ್ನು ನಡೆಸುತ್ತಿದ್ದರು. ಸಭಾ ಮತ್ತು ಸಮಿತಿ ಅತಿ ಪ್ರಮುಖವಾದ ಎರಡು ಸಂಸ್ಥೆಗಳಾಗಿದ್ದವು. ಸಭಾ ಅಂದರೆ ವಿದ್ವಾಂಸರು ಮತ್ತು ಹಿರಿಯರಿಂದ ಕೂಡಿದ ಸಲಹಾ ಸಮಿತಿಯಾಗಿತ್ತು. ಸಮಿತಿ ಅಂದರೆ ಜನತಾಪ್ರತಿನಿಧಿಗಳನ್ನು ಹೊಂದಿತ್ತು. ಆರ್ಯರ ಮೂಲದ ಬಗ್ಗೆ ನಮ್ಮ ಇತಿಹಾಸಕಾರರಿಗೆ ಬೇರೆ ಬೇರೆ ತರಹದ ಅಭಿಪ್ರಾಯಗಳಿದೆ. ಇವಾಗ ಏಷ್ಯಾದಿಂದ ಇವರು ಬಂದಿದ್ದಾರೆ ಅಂತ ಯಾವ್ಯಾವ ಇತಿಹಾಸಕಾರರು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಮ್ಯಾಕ್ಸ್ ಮುಲ್ಲರ್ ಹೇಳ್ತಾರೆ ಇವರು ಮಧ್ಯ ಏಷ್ಯಾದಿಂದ ಬಂದಿದ್ದಾರೆ ಎಂದು. ದಯಾನಂದ ಸರಸ್ವತಿಯವರು ಟಿಬೇಟಿಂದ, ಪೆಂಕೋರು ಜರ್ಮನಿ ಬಯಲು ಪ್ರದೇಶದಿಂದ, ಮಾಯೋರ ಅವರು ಫಾಮೀರಾದಿಂದ, ಹಾರ್ಸ್ಫೆಲ್ಡ್ ಅವರು ತುರ್ಕಿಸ್ತಾನ್, ಜೆಸಿ ರೋಡ್ ಬ್ಯಾಕ್ಟೀರಿಯಾ, ಬ್ರಾಂಡ್ಸ್ಟೇನ್ ಸ್ಟೆಪಿಸ್ ಅನ್ನೋ ಪ್ರದೇಶಗಳಿಂದ ಇವರು ಬಂದಿದ್ದಾರೆ ಅಂತ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇನ್ನು ಕೆಲವೊಂದು ಇತಿಹಾಸಕಾರರು ಹೇಳ್ತಾರೆ ಇಲ್ಲ ಇವರು ಯುರೋಪ್ ದೇಶದಿಂದ ಬಂದಿದ್ದಾರೆ ಅಂತ. ತಿಳ್ಕೊಳ್ಳೋಣ ಯಾರ್ಯಾರು ಆ ಥರ ಹೇಳಿದ್ದಾರೆ ಅಂತ. ಫೇಕ್ ಮತ್ತು ಹೆರ್ಟ್ ಅವ್ರು ಹೇಳ್ತಾರೆ ಇವರು ಜರ್ಮನಿಯಿಂದ ಅಂತ. ಗೈಲ್ಸ್ ಬಂದು ಹಂಗೇರಿಯಿಂದ, ನೆಹರಿಂಗ್ ಅವರು ದಕ್ಷಿಣ ರಷ್ಯಾ, ಮಾರ್ಚ್ ಪಶ್ಚಿಮ ಬಾಲ್ಟಿಕ್, ಬಾಲಗಂಗಾಧರ್ ತಿರುಗಿ ಹೇಳ್ತಾರೆ ಆರ್ಕಟಿಕ್ ಪ್ರದೇಶ ಅಂತ. ಹೀಗೆ ಬೇರೆ ಬೇರೆ ಇತಿಹಾಸಕಾರರು ಅವರದೇ ಆದ ಅಭಿಪ್ರಾಯವನ್ನು ಅವರು ಮಂಡಿಸಿದ್ದಾರೆ. ಸೊ ಇವಾಗ ಭಾರತದಲ್ಲೇ ಅವರು ಹುಟ್ಟು ಬೆಳೆದಿದ್ದು ಅಂತ, ಭಾರತ ದೇಶದವರೇ ಅವರು ಅಂತ ಹೇಳ್ತಾ ಇರೋರು ರಾಜಬಾಲ ಪಾಂಡ್ಯ ಅವ್ರು ಹೇಳ್ತಾರೆ ಇವರು ಮಧ್ಯ ಭಾರತದವರು ಇರಬಹುದು ಅಂತ. LD ಕಾಲ ಅವ್ರು ಹೇಳ್ತಾರೆ ಇಲ್ಲ ಇವರು ಕಾಶ್ಮೀರಕ್ಕೆ ಸೇರಿದ ಜನಾಂಗ ಅಂತ. AC ದಾಸ್ ಅವ್ರು ಹೇಳ್ತಾರೆ ಇಲ್ಲ ಇವರು ಸಪ್ತ ಸಿಂಧುಗಳ ಪ್ರದೇಶದಿಂದ ಬಂದಿರಬಹುದು ಅಂತ. ಹೀಗೆ ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 18 ಪುರಾಣಗಳು ಯಾವುದೆಂದರೆ ಮತ್ಸ್ಯ ಪುರಾಣ, ಭವಿಷ್ಯ ಪುರಾಣ, ಬ್ರಹ್ಮಾಂಡ ಪುರಾಣ, ಬ್ರಹ್ಮ ಪುರಾಣ, ವರಾಹ ಪುರಾಣ, ವಾಯು ಪುರಾಣ, ನಾರದ ಪುರಾಣ, ಲಿಂಗ ಪುರಾಣ, ಕೂರ್ಮ ಪುರಾಣ, ಮಾರ್ಕಂಡೇಯ ಪುರಾಣ, ಭಾಗವತ ಪುರಾಣ, ಬ್ರಹ್ಮವೈವರ್ತ ಪುರಾಣ, ವಾಮನ ಪುರಾಣ, ವಿಷ್ಣು ಪುರಾಣ, ಅಗ್ನಿ ಪುರಾಣ, ಪದ್ಮ ಪುರಾಣ, ಗರುಡ ಪುರಾಣ, ಸ್ಕಂದ ಪುರಾಣ. ಹೀಗೆ 18 ರೀತಿಯ ಪುರಾಣಗಳು ಇದೆ. ಇತ್ತೀಚೆಗೆ ಭಗವಾನ್ಪುರ, ಹರಿಯಾಣ ಮತ್ತು ಪಂಜಾಬ್ನಲ್ಲಿನ 3 ನಿವೇಶನಗಳು ಆರ್ಯರ ಋಗ್ವೇದದ ಕಾಲವನ್ನು ಪ್ರತಿನಿಧಿಸುತ್ತವೆಂದು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ಭಗವಾನ್ ಪುರಾಣದಲ್ಲಿ 13 ಕೊಠಡಿಗಳ ಮಣ್ಣಿನ ಮನೆ ಗೋಚರವಾಗಿದ್ದು ಅದು ದೊಡ್ಡ ಅವಿಭಕ್ತ ಕುಟುಂಬದ ಅಥವಾ ಬುಡಕಟ್ಟಿನ ನಾಯಕನ ಮನೆ ಇರಬಹುದೆಂದು ಊಹಿಸಲಾಗಿದೆ. ಇಲ್ಲಿ ಹೇರಳವಾಗಿ ಗೋವಿನ ಮೂಳೆಗಳು ದೊರೆತಿವೆ, ಆದರೆ ಕಬ್ಬಿಣದ ಅವಶೇಷಗಳು ದೊರೆತಿಲ್ಲ. ಭಗವಾನ್ ಪುರದ ಕಾಲವು ಕ್ರಿಸ್ತಪೂರ್ವ 1600ರಿಂದ 1000 ನಿರ್ಧರಿಸಲಾಗಿದ್ದು ಇದು ಋಗ್ವೇದದ ಕಾಲವೇ ಆಗಿದೆ. ಈ 4 ನೆಲೆಗಳ ಭೌಗೋಳಿಕ ಪ್ರದೇಶವು ಸಿಂಧೂ ನಾಗರಿಕತೆಯ ವ್ಯಾಪ್ತಿಯಲ್ಲಿಯೇ ಬರುವುದೊಂದು ವಿಶಿಷ್ಟ ಅಂತ ಅನ್ಸ್ಕೊಂಡಿದೆ. ಈ ಎಲ್ಲ ನೆಲೆಗಳಲ್ಲೂ ಹೊಳೆಯುವ ಬೂದು ಮಡಿಕೆಗಳ ಜೊತೆಯಲ್ಲೇ ನಂತರದ ಸಿಂಧೂ ನಾಗರಿಕತೆಯ ಮಡಿಕೆಗಳು ದೊರೆತಿರುವುದು ಅಧ್ಯಯನಕ್ಕೆ ತೊಡಕಾಗಿದೆ. ಕ್ರಿಸ್ತಪೂರ್ವ 1000ರಿಂದ 500 ಈ ಕಾಲದ ಸುಮಾರು 700 ನಂತರದ ವೈದಿಕ ನೆಲೆಗಳು ಸಿಕ್ಕಿದ್ದು
ಅವುಗಳನ್ನು ಹೊಳಪಿನ ಬೂದು ಮಡಿಕೆಗಳ ನೆಲೆಗಳೆಂದು ಕರೆದಿದ್ದಾರೆ. ಇಲ್ಲಿ ಕಬ್ಬಿಣದ ಉಪಯೋಗದ ಆಧಾರಗಳು ಕೂಡ ದೊರಕಿದೆ. ಇವು ಪಶ್ಚಿಮ ಉತ್ತರ ಪ್ರದೇಶ, ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನದ ಭೂಭಾಗದಲ್ಲಿದೆ. ಮಹಾಕಾವ್ಯಗಳಾದ ರಾಮಾಯಣ ಮತ್ತು ಮಹಾಭಾರತಗಳು ಕ್ರಿಸ್ತಪೂರ್ವ 1000 ಮತ್ತು ಕ್ರಿಸ್ತಪೂರ್ವ 700ರ ಮಧ್ಯೆ ಜರುಗಿದ ಘಟನೆಗಳಿಗೆ ಸಂಬಂಧಿಸಿವೆ. ಹಸ್ತಿನಾಪುರದ ಭೂ ಉತ್ಖನನವು ಅದರ ಕಾಲವು ಕ್ರಿಸ್ತಪೂರ್ವ 900ರಿಂದ 500 ಎಂದು ನಿರ್ಧರಿಸಿದ್ದು, ಅಲ್ಲಿ ಪ್ರಾರಂಭದ ನಗರ ಜೀವನದ ಸಂಸ್ಕೃತಿ ಇದ್ದುದು ತಿಳಿದುಬಂದಿದೆ. ಹಸ್ತಿನಾಪುರದಲ್ಲಿ ಗಂಗಾ ನದಿ ತೀರದಲ್ಲಿ ಸ್ಥಾಪಿತವಾದ ನಿವೇಶನದಲ್ಲಿ ಉತ್ಖನನ ಮಾಡಿದಾಗ ಕ್ರಿಸ್ತಪೂರ್ವ ಸುಮಾರು 800ರಲ್ಲಿ ಗಂಗಾ ನದಿಯ ನೆರೆಯಲ್ಲಿ ಇದರ ಒಂದು ಭಾಗವು ಕೊಚ್ಚಿಹೋಯಿತೆಂಬುದು ಕಂಡುಬಂದಿದೆ. ಯುದ್ಧಾನಂತರ ಈ ಹಸ್ತಿನಾಪುರದಲ್ಲಿ ಆಳುತ್ತಿದ್ದ ರಾಜನ 7ನೆಯ ಉತ್ತರಾಧಿಕಾರಿಯ ಆಳ್ವಿಕೆಯ ಕಾಲದಲ್ಲಿ ಇದು ಸಂಭವಿಸಿತೆಂದು ಪುರಾಣಗಳಲ್ಲಿ ಸೂಚಿತವಾಗಿದೆ. ಪ್ರಾಸಂಗಿಕವಾಗಿ ನೆರೆಯ ಪ್ರಮಾಣ ದೊರೆಯುವ ಸ್ತರ ಬೂದು ಬಣ್ಣದ ಮಡಿಕೆಗಳ ಸಂಸ್ಕೃತಿಯು ಹಸ್ತಿನಾಪುರದಲ್ಲಿ ಕೊನೆಗೊಳ್ಳುವ ಸ್ತರವೂ ಕೂಡ ಆಗಿದೆ. ಆರ್ಯರು ಅಲೆಮಾರಿಗಳು. ನೆಲೆಯುತ ಜೀವನ ಇರಲಿಲ್ಲವಾದ್ದರಿಂದ ಅವರು ಬಿಟ್ಟು ಬಂದ ಕಡೆ ಯಾವುದೇ ಆಧಾರವನ್ನು ಬಿಟ್ಟು ಬಂದಿಲ್ಲ. ಹಾಗಾಗಿ ಮೊದಮೊದಲು ಆರ್ಯರ ಸಂಸ್ಕೃತಿಯನ್ನು ಸೂಚಿಸುವ ಪ್ರಾಕ್ತನ ಆಧಾರಗಳು ದೊರೆತಿಲ್ಲ. ಆರ್ಯರು ನೆಲೆ ನಿಂತ ಜೀವನವನ್ನು ಪ್ರಾರಂಭಿಸುವ ಕಾಲದ ಸಂಸ್ಕೃತಿಯ ಕುರುಹುಗಳು ಪ್ರಾಕ್ತನಾಧಾರಗಳಾಗಿ ದೊರೆತಿವೆ. ಆರ್ಯರು ಭಾರತಕ್ಕೆ ಬಂದು ನೆಲೆಸಿದ ನಂತರ ಬೌದ್ಧ, ಜೈನ ಮತಗಳು ಉದಯಿಸುವವರೆಗಿನ ನಡುವಣ ಕಾಲವನ್ನು ವೈದಿಕ ಯುಗ ಅಥವಾ ವೇದಗಳ ಕಾಲವೆಂದು ಕರೆಯಲಾಗಿದೆ. ವೈದಿಕ ಯುಗದ ದೀರ್ಘಾವಧಿಯಲ್ಲಿ ಆರ್ಯ ಸಂಸ್ಕೃತಿಯಲ್ಲಾದ ವಿಕಾಸಕ್ಕನುಗುಣವಾಗಿ ವೈದಿಕ ಯುಗವನ್ನು 2 ಭಾಗಗಳನ್ನಾಗಿ ಅಧ್ಯಯನ ಮಾಡುವುದು ಬೆಳೆದು ಬಂದಿದೆ. ಆರ್ಯರು ಭಾರತಕ್ಕೆ ಬಂದು ನೆಲೆಸಿದ್ದರಿಂದ ಕ್ರಿಸ್ತಪೂರ್ವ 1000ರವರೆಗಿನ ಕಾಲವನ್ನು ಋಗ್ವೇದದ ಕಾಲ ಅಥವಾ ಪೂರ್ವ ವೈದಿಕ ಯುಗವೆಂದು, ಕ್ರಿಸ್ತಪೂರ್ವ 1000ರಿಂದ ಹೊಸ ಧರ್ಮಗಳ ಉದಯದವರೆಗಿನ ಕಾಲವನ್ನು ಮಹಾಕಾವ್ಯಗಳ ಕಾಲ ಅಥವಾ ಉತ್ತರ ವೈದಿಕ ಯುಗವೆಂದು ಕರೆಯಲಾಗಿದೆ. ಭಾರತವು ಆರ್ಯಾವೃತವಾದುದು. ಭಾರತದಲ್ಲಿ ಆರ್ಯರು ಯಾವ ಪ್ರಕಾರವಾಗಿ ಪಸರಿಸಿದರು ಎಂಬುದನ್ನು ವೇದ ಸಾಹಿತ್ಯವು ಅಪೂರ್ಣವಾಗಿ ಚಿತ್ರಿಸುತ್ತಿದೆ. ಆರ್ಯರು ಪಂಜಾಬ್, ಕಾಶ್ಮೀರ, ಸಿಂಧು, ಕಾಬೂಲ್ ಮತ್ತು ಗಾಂಧಾರಗಳನ್ನೊಳಗೊಂಡ ಸಪ್ತ ಸಿಂಧು ಪ್ರದೇಶದಲ್ಲಿ ಮೊದಲು ನೆಲೆಸಿದ ಬಗ್ಗೆ ಋಗ್ವೇದವು ತಿಳಿಸುತ್ತದೆ. ಈ ಭಾಗವನ್ನು ಆರ್ಯರು ಬ್ರಹ್ಮಾವೃತವೆಂದು ಕರೆದರು. ನಂತರ ಆರ್ಯರು ಉತ್ತರ ಭಾರತದಲ್ಲಿ ತಮ್ಮ ಪ್ರಾಬಲ್ಯ ಬೆಳೆಸಲು ಆರ್ಯೇತರ ಗುಂಪಾದ ದಾಸ ಮತ್ತು ದಸ್ಯುಗಳ ಜೊತೆಯಲ್ಲಿ ಕಾದಾಡಿದರು. ಆರ್ಯರು ಉತ್ತರ ಭಾರತವನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಂಡು ಅದನ್ನು ಆರ್ಯಾವೃತವೆಂದು ಕರೆದರು. ಈ ಕಾಲದಲ್ಲಿ ವಿಸ್ತರಣೆಗೊಂಡ ಉತ್ತರ ಭಾರತದ ತನ್ನ ವಿಶೇಷ ಭೌಗೋಳಿಕ ಜ್ಞಾನವನ್ನು ಯಜುರ್ವೇದವು ತಿಳಿಸುತ್ತದೆ. ಗಂಗಾ ನದಿಯ ಕೊಳದ ಸುತ್ತಮುತ್ತಲ ಪ್ರದೇಶವೂ ಸಹ ಯಜುರ್ವೇದದಲ್ಲಿ ವರ್ಣಿತವಾಗಿದೆ. ಬ್ರಾಹ್ಮಣಗಳು ವಿಂಧ್ಯಾಪರ್ವತದ ಈಚಿನ ಅನೇಕ ವರ್ಗದ ಜನರು ಮತ್ತು ಜನಾಂಗದವರನ್ನು ಕುರಿತು ವಿವರಿಸುತ್ತದೆ. ದಕ್ಷಿಣ ಭಾರತದಲ್ಲಿ ಆರ್ಯ ಸಂಸ್ಕೃತಿಯು ಪ್ರಸಾರಗೊಳ್ಳಲು ಅಗಸ್ತ್ಯ ಮಹಾಮುನಿಯ ಪ್ರಯತ್ನ ಮತ್ತು ರಾಮಾಯಣದ ಶ್ರೀರಾಮನು ವಿಂಧ್ಯಾಪರ್ವತವನ್ನು ದಾಟಿ ದಕ್ಷಿಣ ಭಾರತದಲ್ಲಿ ಸಂಚರಿಸಿ ಶ್ರೀಲಂಕೆಯನ್ನು ತಲುಪಿದ ದೃಷ್ಟಾಂತಗಳೊಂದಿಗೆ ಆರ್ಯ ಸಂಸ್ಕೃತಿಯು ದಕ್ಷಿಣದಲ್ಲಿ ಪ್ರಸರಿಸಿದ್ದನ್ನು ರಾಮಾಯಣವು ತಿಳಿಸುತ್ತದೆ. ಆರ್ಯ ಸಂಸ್ಕೃತಿ ಎಂದು ನಂಬಲಾಗಿರುವ ನಿವೇಶನಗಳು ಗಂಗಾ ಕಣಿವೆಯ ಪಶ್ಚಿಮಾರ್ಧದಲ್ಲಿ ಮತ್ತು ಅಂತರ್ಜೀಕೇರದಲ್ಲಿನ ವಸ್ತುವಿನ ಕಾರ್ಬನ್ 14ರ ಪರೀಕ್ಷೆಯು ವೇದಗಳ ಕಾಲವನ್ನು ಕ್ರಿಸ್ತಪೂರ್ವ 1100ರಿಂದ 500 ಎಂದು ನಿರ್ಧರಿಸಿದೆ. ಇತ್ತೀಚೆಗೆ ಸಂಶೋಧನೆಗೊಂಡ ಭಗವಾನ್ಪುರ, ಹರಿಯಾಣ ಮತ್ತು ಪಂಜಾಬ್ನಲ್ಲಿನ 3 ನಿವೇಶನಗಳು ಋಗ್ವೇದದ ಕಾಲವನ್ನು ಪ್ರತಿನಿಧಿಸುತ್ತದೆ ಎಂದು ಹಾಗೂ ಅವುಗಳ ಕಾಲವನ್ನು ಕ್ರಿಸ್ತಪೂರ್ವ 1600ರಿಂದ 1000ವೆಂದು ವಿದ್ವಾಂಸರು ನಿರ್ಧರಿಸಿದ್ದಾರೆ.